ಅವಲೋಕನ 1. ಮಾದರಿಯಾದ ವೀರ ಮಹಿಳೆಯರು. ರಾಣಿ ವೇಲು ನಾಚಿಯಾರ್ ದಕ್ಷಿಣ ತಮಿಳುನಾಡಿನ ರಾಜ್ಯ ರಾಮನಾಥಪುರದ ರಾಜಕುಮಾರಿ. ಹುಟ್ಟಿದ್ದು 1730 ಜನವರಿ 3ರಂದು. ವೀರಮಂಗೈ ಅಂದರೆ ವೀರ ಮಹಿಳೆ ಎಂದು ಕರೆಯಲ್ಪಡುತ್ತಿದ್ದಳು. ಅವಳು ಕುದುರೆ ಸವಾರಿ ಅಂದರೆ ಕುದುರೆ ನಡೆಸೋದಂತಾರಲ್ಲ, ಬಿಲ್ಲುಗಾರಿಕೆ, ಆರ್ಚರಿ ಮುಂತಾದ ಸಮರ ಕಲೆಗಳ ಅಂದರೆ ಯುದ್ಧದ ಕಲೆಗಳಲ್ಲಿ ಪರಿಣತಳಾಗಿದ್ದಳು, ಎಕ್ಸ್ಪರ್ಟ್ ಆಗಿದ್ದಳು ಆಕೆ. ಇಂಗ್ಲೀಷ್, ಉರ್ದು ಮುಂತಾದ ಭಾಷೆಗಳು ಆಕೆಗೆ ಬರುತ್ತಿದ್ದವು. ನೋಡಿ, ಅವಳು ಹುಟ್ಟಿದ್ದು 1730 ಅಂದರೆ ಅಂದಾಜು 300 ವರ್ಷಗಳ ಹಿಂದೆ. ಅವಳಿಗೇನು ಬರ್ತಿದ್ದಂಥ ಭಾಷೆಗಳು ಯಾವ್ಯಾವು? ಇಂಗ್ಲೀಷ್, ಉರ್ದು, ಬೇರೆ ಬೇರೆ ಭಾಷೆಗಳನ್ನು ಸಹ ಆಕೆ ಕಲ್ತಿದ್ದಳು 300 ವರ್ಷಗಳ ಹಿಂದೆ. ಓಕೆ. ಶಿವಗಂಗಾ ರಾಜ್ಯದ ದೊರೆಯೊಂದಿಗೆ ಈಕೆಯ ವಿವಾಹವಾಗುತ್ತದೆ. ಆಕೆಗೆ ಮ್ಯಾರೇಜ್ ಆಗುತ್ತೆ. ಯಾರ ಜೊತೆ? ಶಿವಗಂಗಾ ರಾಜ್ಯದ ರಾಜನೊಂದಿಗೆ. ರಾಜ್ಯ ವಿಸ್ತರಿಸುತ್ತಿದ್ದ ಬ್ರಿಟಿಷರು ಈ ರಾಜ್ಯದ ಮೇಲೆ ದಾಳಿ ಮಾಡುತ್ತಾರೆ. ಬ್ರಿಟಿಷರು ನಮ್ಮ ದೇಶದಲ್ಲಿ ಯಾವಾಗ ಬಂದು ಸ್ಟಾರ್ಟಿಂಗ್ ಬರ್ತಾ ಇದ್ರಲ್ಲ, ಆವಾಗಿಂದಿದು. ವಿಸ್ತರಿಸುತ್ತಿದ್ದ ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಅಟ್ಯಾಕ್ ಮಾಡಿ ಕ್ಯಾಪ್ಚರ್ ಮಾಡ್ಕೋತಿದ್ರು. ಆ ಟೈಮ್ದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಈ ಶಿವಗಂಗಾ ರಾಜ್ಯದ ಮೇಲೂ ಏನು ಮಾಡ್ತಾರೆ, ದಾಳಿ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ರಾಜ ಹೋರಾಡುತ್ತಾ ಮರಣ ಹೊಂದುತ್ತಾನೆ. ಆಕೆ ಗಂಡಿದಾನಲ್ಲ, ಅವ ಏನು ಮಾಡ್ತಾನೆ, ಆಕೆ ಯುದ್ಧ ಮಾಡಬೇಕಾಯ್ತಂದ್ರೆ ಅವ ಏನು ಮಾಡ್ತಾನೆ, ಯುದ್ಧದಲ್ಲಿ ಸಾವನ್ನು ಅಪ್ತಾನೆ. ರಾಜ ಹೋರಾಡುತ್ತಾ ಮರಣ ಹೊಂದುತ್ತಾನೆ. ವೇಲು ನಾಚಿಯಾರ್ ಇಲ್ಲಿದ್ದಳಲ್ಲ ರಾಣಿ, ರಾಜ್ಯದಿಂದ ತಲೆ ಮರೆಸಿಕೊಳ್ಳಬೇಕಾಗುತ್ತದೆ. ಯಾಕಂದ್ರೆ ಅವ್ರು ಅಟ್ಯಾಕ್ ಮಾಡಿದ ಮೇಲೆ ಆಕೆ ಹಿಡಿದು ಅವ್ರು ಬಂದಿ ಮಾಡ್ತಾರೆ. ಸೊ ಆಕೆ ಏನು ಮಾಡ್ತಾಳೆ, ಅಲ್ಲಿಂದ ಹೇಗೋ ಪಾರಾಗಿ ತಪ್ಪಿಸ್ಕೋತಾಳೆ. ಆಕೆ ತಪ್ಪಿಸ್ಕೊಂಡವ್ರಿಗೆ ಏನು ಅಂತಿರೋವಾಗಂದ್ರೆ ರಾಜ್ಯ ಭ್ರಷ್ಟಳು ಅಂತ ಅಂತಿರೋಕೆ. ಸೊ ಅವಾಗೇನಾಗ್ತಾಳೆ, ಆಕೆ ರಾಜ್ಯ ಭ್ರಷ್ಟಳಾದರೂ ಮಹಿಳಾ ಸೈನ್ಯ ಕಟ್ಟುತ್ತಾಳೆ. ತಪ್ಪಿಸ್ಕೊಂಡು ಹೋಗಿ ಏನು ಮಾಡ್ತಾಳೆ, ಎಲ್ಲ ಹೆಣ್ಮಕ್ಳದೊಂದು ಸೈನ್ಯವನ್ನೇ ಕಟ್ತಾಳೆ. ನೋಡ್ರಿ, ಇದು 300 ವರ್ಷಗಳ ಹಿಂದೆ. ಹಲವಾರು ರಾಜ್ಯರನ್ನು ಒಗ್ಗೂಡಿಸುತ್ತಾಳೆ ಮತ್ತು ಬೇರೆ ಬೇರೆ ರಾಜ್ಯದ ರಾಜ್ಯಗಳನ್ನೆಲ್ಲ ಒಂದು ಕಡೆ ಒಗ್ಗೂಡಿಸುತ್ತಾಳೆ. ಅಂತಂದ್ರೆ ಅವರಿಗೆಲ್ಲ ಕಮ್ಯುನಿಕೇಷನ್ನಲ್ಲಿ ತೊಗೊಂಬಂದು ಅವರಿಗೆಲ್ಲ ಒಟ್ಟು ಮಾಡ್ತಾಳೆ. 8 ವರ್ಷಗಳ ನಂತರ ಈ ರೀತಿ ಏನು ಮಾಡ್ತಾಳೆ, ಗ್ರೂಪ್ ಮಾಡಿ 8 ವರ್ಷಗಳ ನಂತರ ಅಂದರೆ ಆದಮೇಲೆ ಏನು ಮಾಡ್ತಾಳೆ, ಬ್ರಿಟಿಷರ ಮೇಲೆ ಯುದ್ಧ ಹೂಡುತ್ತಾಳೆ. ಅವ್ರ ಜೊತೆ ಯುದ್ಧ ಆಡ್ಲಿಕ್ಕೆ ರೆಡಿ ಆಗ್ತಾಳಕ್ಕೆ. 8 ವರ್ಷ ಪ್ರಿಪರೇಷನ್ ಮಾಡ್ಕೋತಾಳಕ್ಕೆ. ರಾಣಿಯ ಮುಖ್ಯ ಸೈನಿಕರಲ್ಲಿ ಒಬ್ಬಳಾಗಿದ್ದ ಕುಯಿಲಿ ಎನ್ನುವ ವೀರ ಮಹಿಳೆ ತನ್ನಿಡೀ ದೇಹವನ್ನು ತುಪ್ಪದಲ್ಲಿ ನೆನೆಸಿಕೊಂಡು ತನಗೆ ತಾನೇ ಬೆಂಕಿ ಹಚ್ಚಿಕೊಂಡು ಬ್ರಿಟಿಷರ ಶಸ್ತ್ರಾಗಾರಕ್ಕೆ ಧುಮುಕಿ ಅದನ್ನು ನಾಶಪಡಿಸುತ್ತಾಳೆ. ಅಂದ್ರೆ ಆಕೆನು ಸೈನ್ಯ ಕಟ್ಟಿದ್ರಲ್ಲ, ಅದು ಹೆಣ್ಮಕ್ಳ ಸೈನ್ಯನೂ ಇತ್ತು. ಅದರಲ್ಲಿ ಒಬ್ಬಕ್ಕೆ ಕುಯಿಲಿ ಅಂತ ಇದ್ಳು, ವೀರ ಮಹಿಳೆ. ಆಕೆ ಏನು ಮಾಡ್ತಾಳೆ ಅಂತಂದ್ರೆ ತನ್ನ ಇಡೀ ದೇಹಕ್ಕೆವನ್ನು ತುಪ್ಪದಲ್ಲಿ ತುಪ್ಪ ಹಚ್ಕೋತಾಳಂತ, ಫುಲ್ ಬಾಡಿಗೆ ಹಚ್ಕೊಂಡು ಏನು ಮಾಡ್ತಾಳೆ, ಅದಕ್ಕೆ ಬೆಂಕಿ ಹಚ್ಕೋತಾಳಂತ. ಬೆಂಕಿ ಹಚ್ಕೊಂಡು ತನ್ನ ಬಾಡಿಗೆ ಏನು ಮಾಡ್ತಾಳಂತ, ಶಸ್ತ್ರಾಗಾರಕ್ಕೆ ಅಂದ್ರೆ ಅವ್ರೇನು ಸ್ಟೋರ್ ಮಾಡಿರ್ತಾರಲ್ಲ ಅವರೆಲ್ಲ ಅವ್ರದ್ದು ವೆಪನ್ಸ್ಗಳನ್ನು, ಅದಕ್ಕೆ ಹೋಗಿ ಅದ್ರೊಳಗೆ ಧುಮುಕ್ತಾಳೆ ಅಂದ್ರೆ ಅದ್ರೊಳಗೆ ಹೋಗಿಬಿಡ್ತಾಳೆ. ಆಕೆ ಅದ್ರೊಳಗೆ ಬಿದ್ದುಬಿಡ್ತಾಳೆ. ಇದ್ರಿಂದ ಏನಾಗ್ಬಿಡ್ತದೆ, ಅವ್ರದ್ದೆಲ್ಲ ಶಸ್ತ್ರಾಗಾರದಲ್ಲಿ ಇದ್ದಂತಹ ಎಲ್ಲ ವೆಪನ್ಸ್ಗಳು ನಾಶ ಆಗಿಬಿಡ್ತಾವೆ. ಆವಾಗ ಏನು ಮಾಡ್ತಾಳೆ ಆಕೆ, ಅದನ್ನು ನಾಶಪಡಿಸುತ್ತಾಳೆ. ಯುದ್ಧ ಗೆದ್ದ ರಾಣಿ ಏನು ಮಾಡ್ತಾಳೆ, ಆ ಯುದ್ಧವನ್ನು ಹೋರಾಡ್ತಾಳೆ. ಅವ್ರ ಜೊತೆ ಯುದ್ಧ ಏನು ಮಾಡ್ತಾಳೆ, ಗೆಲ್ತಾಳೆ ರಾಣಿ. ಮುಂದಿನ 10 ವರ್ಷ ರಾಜ್ಯವನ್ನು ಆಳುತ್ತಾಳೆ. ಏನು ಮಾಡ್ತಾಳೆ ರಾಣಿ, ನೋಡಿರಿ, ರಾಜ್ಯ ಭ್ರಷ್ಟಳಾಗಿ ದೇಶವನ್ನು ಬಿಟ್ಟು ಹೋಗಿ ಮತ್ತೇನು ಮಾಡ್ತಾಳೆ ಆಕೆ, ಮಹಿಳೆಯರದ ಸೈನ್ಯ ಕಟ್ತಾಳೆ. ಮತ್ತು ಬೇರೆ ಬೇರೆ ರಾಜರನ್ನೆಲ್ಲ ಏನು ಮಾಡ್ತಾಳೆ, ಕಾಂಟ್ಯಾಕ್ಟ್ ಮಾಡಿ ಒಂದು ಗ್ರೂಪ್ ಮಾಡಿಕೊಂಡು ಇದೆಲ್ಲ ಪ್ರಿಪರೇಷನ್ ಆಗಬೇಕಾದ್ರೆ ಎಷ್ಟು ವರ್ಷ ಬೇಕಾಗ್ತದೆ, 8 ವರ್ಷ ಆಗ್ತದೆ. 8 ವರ್ಷ ಆದಮೇಲೆ ಬರೀ ಅಷ್ಟೇ ಅಲ್ಲ, ಆಕೆ ಏನು ಮಾಡ್ತಾಳೆ, ಎಂಥ ವೀರ ಮಹಿಳೆಯರನ್ನು ತಯಾರು ಮಾಡ್ತಾಳೆ ಅಂತಂದ್ರೆ ಅದರೊಳಗೆ ಒಬ್ಬ ಮಹಿಳೆ ಕುಯಿಲಿ ಅನ್ನೋಕೆ ಏನು ಮಾಡ್ತಾಳೆ, ಬ್ರಿಟಿಷರ್ದು ಇಮ್ಯಾಜಿನ್ ಮಾಡಿ ಹೆಂಗೆ ಮಾಡ್ತಾಳೆ ಅಂತಂದ್ರೆ ತನ್ನ ಬಾಡಿಗೆ ಎಲ್ಲ ಈಗ ಅಂತಾರಲ್ಲ ಸುಸೈಡ್ ಬಾಂಬ್ ಹೆಂಗೆ ಮಾಡ್ತಾಳೆ, ತುಪ್ಪ ಹಚ್ಕೊಂಡು ಬೆಂಕಿ ಹಚ್ಕೊಂಡು ಆ ಇದಕ್ಕೆ ವೆಪನ್ಸ್ಗಳನ್ನೆಲ್ಲ ನಾಶ ಮಾಡ್ತಾಳೆ. ಅಂದ್ರೆ ಎಷ್ಟು ಶೂರ ಇರ್ಬೋದು ನೋಡ್ರಿ ಅವರು. ಮಾಡಿ ಏನು ಮಾಡ್ತಾಳೆ, ಮುಂದೆ ಈ ರಾಣಿ ಅದನ್ನು ಬ್ರಿಟಿಷರ ಯುದ್ಧ ಮಾಡಿ ಬೇರೆ ಬೇರೆ ರಾಜ್ಯಗಳ ಜೊತೆ ಕೂಡಿ ಯುದ್ಧ ಮಾಡಿ ಯುದ್ಧವನ್ನು ಗೆದ್ದು ಮತ್ತು 10 ವರ್ಷ ರಾಜ್ಯವನ್ನು ಆಳುತ್ತಾಳೆ ಅಂತ. ಇದು ಏನವ ಅಂತಂದ್ರೆ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ಇತಿಹಾಸದ ಪುಟಗಳಲ್ಲಿ ರಾಣಿ ವೇಲು ನಾಚಿಯಾರ್
ಹೆಸರು ದಾಖಲಾಗಿದೆ ಅಂತ. ಅರ್ಥ ಆಯ್ತಾ? ನಾವೆಲ್ಲ ಹೇಳ್ತೀವಿ, ನಾವು ಅದನ್ನು ಮಾಡೀವು, ನಾ ಇಷ್ಟು ಮಾಡೀವು, ನಾ ಅಷ್ಟು ಮಾಡೀವು, ಹಂಗೆ ಮಾಡೀವು, ಹಿಂಗೆ ಮಾಡೀವು ಅಂತ. ನೋಡಿರಿ ಏನು ಮಾಡ್ಯಾರ ಅವರು, ಏನು ಮಾಡ್ಯಾಳಕಿ ರಾಣಿ ಸಣ್ಣಾಗಿದೆ ಅಂತ ಅವಾಗಿನ ಕಾಲದಲ್ಲಿ ಇಂಗ್ಲೀಷ್, ಉರ್ದು ಬೇರೆ ಭಾಷೆಗಳನ್ನು ಕಲಿತು ಕುದುರೆ ಸವಾರಿ, ಬಿಲ್ಲುಗಾರಿಕೆ ಇದರೆಲ್ಲ ಎಕ್ಸ್ಪರ್ಟ್ ಆಗಿ ಮದುವೆಯಾಗಿ ಗಂಡ ತೀರ್ಕೊಂಡ್ರೂ ಸಹ ಏನು ಮಾಡ್ತಾಳಕಿ, ರಾಜ ತೀರ್ಕೊಂಡ್ರು ಎಸ್ಕೇಪ್ ಆಗಿ ಹೋಗಿ 8 ವರ್ಷದ ಪ್ರಯತ್ನ ಮಾಡಿ ಬ್ರಿಟಿಷರ ವಿರುದ್ಧ ಮತ್ತೇನು ಮಾಡ್ತಾಳೆ, ಯುದ್ಧವನ್ನು ಗೆದ್ದು 10 ವರ್ಷ ರಾಜ್ಯವನ್ನು ಆಳ್ತಾಳೆ. ಇದು 300 ವರ್ಷ ಹಿಂದಿನ ಕತೆ. ಹೌದಾ? ನೋಡಿರಿ ಎಂಥ ವೀರ ಮಹಿಳೆಯರಿದ್ದರು. ಸೊ ಇದರೊಳಗೆ ಏನು ಕನ್ಕ್ಲೂಷನ್ ಹೇಳಬೇಕು ಇಷ್ಟಪಡ್ತೀನಿ ಅಂದರೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ಕ್ಷಣವೂ ಸ್ವಂತಕ್ಕಾಗಿ ಯೋಚಿಸದೆ ತಾಯ್ನಾಡಿನ ಹಿತವನ್ನೇ ಚಿಂತಿಸುತ್ತಾ ನಗು ನಗುತ್ತಾ ಪ್ರಾಣಾರ್ಪಣೆಗೈದ ಮಹಿಳೆಯರು ಒಂದೆಡೆ ಇದ್ದರು. ಅಂದ್ರೆ ನಮ್ಮ ಬ್ರಿಟಿಷರು ನಮ್ಮ ದೇಶವನ್ನು ಕ್ಯಾಪ್ಚರ್ ಮಾಡಿದಾಗ ಏನು ಫೈಟ್ ಮಾಡಿದಾರಲ್ಲ ಹಿಂದಕ್ಕೆ, ಅವಾಗ ಅದಕ್ಕಾಗಿ ತಮ್ಮ ಸ್ವಂತಕ್ಕಾಗಿ ಯೋಚಿಸಿ ನನಗೇನಾಗ್ತದೆ, ನಾ ಏನು ಊಟ ಮಾಡ್ತೀನಿ, ನಾ ಹೆಂಗೆ, ನನ್ನ ಮಕ್ಳ ಗತಿ ಏನು, ಹಂಗೆ ಹಿಂಗೆ ಏನೂ ಯೋಚನೆ ಮಾಡಿದೆ ಏನು ಮಾಡ್ತಾರೆ ಅವರು, ತಾಯ್ನಾಡಿನ ಹಿತವನ್ನೇ, ದೇಶದ ಹಿತವನ್ನೇ ಏನು ಮಾಡ್ತಾರೆ, ಚಿಂತಿಸುತ್ತಾ ನಗು ನಗುತ್ತಾ ಪ್ರಾಣಾರ್ಪಣೆಗೈದ ಮಹಿಳೆಯರು ಒಂದು ಕಡೆ ಇದ್ದರೆ, ಜೊತೆಗೆ ಕುಟುಂಬದ ಪುರುಷರನ್ನು ಸಾವಿನ ಬಾಗಿಲಿಗೆ ಕಳಿಸಿ. ಅಂದ್ರೆ ಇವಾಗ ಸೈನಿಕರು ಹೋಗಬೇಕಲ್ಲ ಯುದ್ಧ ಮಾಡಲಿಕ್ಕೆ, ಅವಾಗ ಹೆಣ್ಮಕ್ಳು ಏನು ಹೇಳ್ತೀರ ಅವ್ರು ಗಂಡದವರಿಗೆಲ್ಲ, ನೀವು ಯುದ್ಧಕ್ಕೆ ಹೋಗ್ರಿ, ನೀವೇನು ಮಾಡಿರಿ, ಯುದ್ಧವನ್ನು ಆಡ್ರಿ, ನಾವೇನು ಮಾಡ್ತೀವಿ, ಮನೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಕ್ಕಳನ್ನು ನೋಡ್ಕೋತೀವಂತ ಅವರಿಗೆ ಸಪೋರ್ಟ್ ಮಾಡ್ತಿದ್ರಂತ. ರಾಣಿಗಳು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಸಾಮಾನ್ಯ ಹೆಣ್ಣು ಮಕ್ಕಳು ಸಹ ಈ ರೀತಿ ಏನು ಮಾಡ್ತಿದ್ರು, ಫೈಟ್ ಮಾಡ್ತಾಯಿದ್ರು ಅಂತ. ಅಂದರೆ ಏನೋ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ಕ್ಷಣವೂ ಸ್ವಂತಕ್ಕಾಗಿ ಯೋಚಿಸದೆ ತಾಯ್ನಾಡಿನ ಹಿತವನ್ನೇ ಚಿಂತಿಸುತ್ತಾ ನಗು ನಗುತ್ತಾ ಪ್ರಾಣಾರ್ಪಣೆಗೈದ ಮಹಿಳೆಯರು ಒಂದೆಡೆ ಇದ್ದರು. ಅರ್ಥ ಆಯ್ತಾ? ಜೊತೆಗೆ ಅಷ್ಟೇ ಅಲ್ಲ, ಮತ್ತು ಯಾರಿದ್ರ ಜೊತೆ, ಕುಟುಂಬದ ಪುರುಷರನ್ನು ಸಾವಿನ ಬಾಗಿಲಿಗೆ ಕಳಿಸಿ, ಅಂದ್ರೆ ಯುದ್ಧಕ್ಕೆ ಕಳಿಸಿ, ಎದೆಯಲ್ಲಿ 1000 ಸಂಕಟಗಳನ್ನು ಬಚ್ಚಿಟ್ಟು ಅಂದರೆ ನುಂಗ್ಕೊಂಡು ಕುಟುಂಬವನ್ನು ಮುನ್ನಡೆಸಿದ ನಮ್ಮ ದೇಶದ ಸಾಮಾನ್ಯ ಮಹಿಳೆಯರು ಕೂಡ ಬಹುಸಂಖ್ಯೆಯಲ್ಲಿ ಇದ್ದರು. ಬರೀ ರಾಜಾರಾಣಿಯರು ಅಷ್ಟೇ ಅಲ್ಲ ತ್ಯಾಗ ಮಾಡಿದವರು, ಸಾಮಾನ್ಯ ಜನರು, ಕಾಮನ್ ಪೀಪಲ್, ಅಂದರೆ ಅದರಲ್ಲಿ ಹೆಣ್ಮಕ್ಳು ಸಹ ಯುದ್ಧ ಮಾಡೋ ಸೈನಿಕರ ಹಿಂದೆ ಯಾರಿದ್ರು, ಹೆಣ್ಮಕ್ಳು ಏನು ಮಾಡಿದರು, ಗಂಡಗ ಯುದ್ಧ ಕಳಿಸಿ ತಮ್ಮ ಫ್ಯಾಮ್ಲಿ ಮಕ್ಕಳನ್ನು ನೋಡ್ಕೊಂಡಿದ್ರು. ಈ ಎಲ್ಲ ಧೀರ ಸ್ತ್ರೀಯರನ್ನು ಅವರ ಅಸಾಮಾನ್ಯ ಸಾಹಸಕ್ಕಾಗಿ ನಾವಿಂದು ಸ್ಮರಿಸಬೇಕಿದೆ. ನಾವು ಅದರಿಂದ ಭಾಳಷ್ಟು ಕಲಿಬೇಕಾಗಿದೆ ಅವರಿಂದ. ನೋಡ್ರಿ, ಮೊನ್ನೆ ಆಪರೇಷನ್ ಸಿಂಧೂರ್ ಬಗ್ಗೆ ಕರ್ನಲ್ ಸೋಫಿಯಾ ಖುರೇಷಿ ಮತ್ತು ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡುತ್ತಿದ್ದಾಗ ವೇಲು ನಾಚಿಯಾರ್, ಕುಯೆಲಿ ಇಂತಹ ವೀರ ಮಹಿಳೆಯರ ತ್ಯಾಗ ವ್ಯರ್ಥವಾಗಲಿಲ್ಲ ಅನಿಸಿ ಮನಸ್ಸು ತುಂಬಿ ಬರ್ತದ ಅಂತ